ಮೋದಿ ಸರ್ಕಾರ ಮೋದಿ 3 ಇದು 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮತ್ತು ಮೋದಿ ಸರ್ಕಾರ ಒಟ್ಟಾರೆ 11 ವರ್ಷಗಳನ್ನು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ವಿ ಆರ್ ದಿ 4th largest economy of the world. ನಾವು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ 1 ಟ್ರಿಲಿಯನ್ ಆಗೋದಕ್ಕೆ 30-40 ವರ್ಷ ತೆಗೆದುಕೊಂಡ್ವಿ. ಟೋಟಲ್ 2 ಟ್ರಿಲಿಯನ್ ಆಗೋದಕ್ಕೆ ಸುಮಾರು 67 ವರ್ಷ 63 ವರ್ಷ ತೆಗೆದುಕೊಂಡ್ವಿ. ಈ ಸ್ಟೆಬಿಲಿಟಿಯ ಪರಿಣಾಮ 2 ಟ್ರಿಲಿಯನ್ ದಿಂದ ಈಗಾಗಲೇ ನಾವು 4 ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ. ಎಕಾನಮಿ ಆಸ್ ಸಚ್ ಕಡು ಬಡತನ 21% ನಿಂದ 5% ಇಳಿದಿದೆ. ಸುಮಾರು 26 ಕೋಟಿ ಜನ 26 crore people have come out of multi-dimensional poverty and extreme poverty. ಸುಮಾರು 26 ಕೋಟಿಗಿಂತ ಹೆಚ್ಚು ಜನರು ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ. ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್ ಆದ್ದರಿಂದ ನಾವು ಹೇಳಿದಂಗೆ ಮಾಡ್ತಾರಂತ ಆರೋಪವನ್ನ ಕನಿಷ್ಠ ಇದರಲ್ಲಿ ಅವರು ಮಾಡೋದಿಲ್ಲ ವಿರೋಧ ಪಕ್ಷದವರು ಅಂತ ನಾನು ಅನ್ಕೊಂಡಿದ್ದೇನೆ. ಏಬಲ್ ಲೀಡರ್ಶಿಪ್ ಅಂಡ್ ಸ್ಟೇಬಲ್ ಗವರ್ಮೆಂಟ್ ಇದ್ದುದರ ಪರಿಣಾಮವಾಗಿ ಈ ಗ್ರೋತು, ಡೆವಲಪ್ಮೆಂಟು, ಪ್ರಾಸ್ಪರಿಟಿಯ ಜೊತೆಗೆ ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಸಹಿತ ನಾವು ಬಹಳ ಒಂದು ನಿರ್ದಿಷ್ಟವಾದಂತ ದಿಟ್ಟವಾದಂತ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೇವೆ. ಇತ್ತೀಚಿನ ಆಪರೇಷನ್ ಸಿಂಧೂರ ಒಂದು ಉದಾಹರಣೆ. ಡಿಫೆನ್ಸ್ ಸೆಕ್ಟರ್ದಲ್ಲಿ ತರಲಾದಂತಹ ಬದಲಾವಣೆಗಳು, ರಿಫಾರ್ಮ್ಸ್, ಇದು ಕೂಡ ಒಂದು ಪ್ರಮುಖವಾದಂತಹ ಸಂಗತಿ.